ಈಗ ಎಲ್ಲರ ತಲೆಯಲ್ಲಿ ಓಡ್ತಿರುವ ಮೊದಲ ಪ್ರಶ್ನೆ ಅಂದ್ರೆ ರಿಸಲ್ಟ್ಸ್ ಯಾವಾಗ ಬರುತ್ತೆ ಮತ್ತು ಎಲ್ಲಿ ಚೆಕ್ ಮಾಡಬೇಕು. ಬನ್ನಿ ಇದ್ರ ಬಗ್ಗೆನೇ ಮೊದಲು ತಿಳ್ಕೊಳ್ಳೋಣ. ಹಿಂದಿನ ವರ್ಷಗಳ ಟ್ರೆಂಡ್ ನೋಡಿದ್ರೆ ಫಲಿತಾಂಶ ಏಪ್ರಿಲ್ 7ರಂದು ಬೆಳಿಗ್ಗೆ 11 ಗಂಟೆಯ ನಂತರ ಪ್ರಕಟವಾಗುವ ಎಲ್ಲಾ ಸಾಧ್ಯತೆಗಳೂ ಇದೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ದ್ವಿತೀಯ ಪಿಯುಸಿ 2026ರ ಫಲಿತಾಂಶದ ಬಗ್ಗೆ ತಿಳಿದುಕೊಳ್ಳಬೇಕಾದ ಪ್ರತಿಯೊಂದು ಮಾಹಿತಿಯನ್ನ ಸರಳವಾಗಿ ವಿವರಿಸೋಣ ಬನ್ನಿ. ಪರೀಕ್ಷೆ ಬರೆದ ಮೇಲೆ ರಿಸಲ್ಟ್ಸ್ ಬರೋವರೆಗೂ ಒಂಥರದ ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ? ಲಕ್ಷಾಂತರ ವಿದ್ಯಾರ್ಥಿಗಳ ಆ ಕಾಯುವಿಕೆ ಈಗ ಕೊನೆ ಹಂತದಲ್ಲಿದೆ. ಹಾಗಾದ್ರೆ ಬೇಡ ಎಲ್ಲ ಯೋಚನೆ ಬದಿಗಿಟ್ಟು ನೇರವಾಗಿ ವಿಷಯಕ್ಕೆ ಬರೋಣ. ಈ ವರ್ಷ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಸೇರಿ ಸುಮಾರು 7.1 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶಕ್ಕಾಗಿ ಕಾಯ್ತಿದ್ದಾರೆ. ಅಂದ್ರೆ ಇದು ರಾಜ್ಯದ ಶೈಕ್ಷಣಿಕ ವಲಯದ ಒಂದು ದೊಡ್ಡ ಇವೆಂಟ್. ಸರಿ, ಈಗ ಎಲ್ಲರ ತಲೆಯಲ್ಲಿ ಓಡ್ತಿರುವ ಮೊದಲ ಪ್ರಶ್ನೆ ಅಂದ್ರೆ ರಿಸಲ್ಟ್ಸ್ ಯಾವಾಗ ಬರುತ್ತೆ ಮತ್ತು ಎಲ್ಲಿ ಚೆಕ್ ಮಾಡಬೇಕು. ಬನ್ನಿ ಇದ್ರ ಬಗ್ಗೆನೇ ಮೊದಲು ತಿಳ್ಕೊಳ್ಳೋಣ. ಹಿಂದಿನ ವರ್ಷಗಳ ಟ್ರೆಂಡ್ ನೋಡಿದ್ರೆ ಫಲಿತಾಂಶ ಏಪ್ರಿಲ್ 7ರಂದು ಬೆಳಿಗ್ಗೆ 11 ಗಂಟೆಯ ನಂತರ ಪ್ರಕಟವಾಗುವ ಎಲ್ಲಾ ಸಾಧ್ಯತೆಗಳೂ ಇದೆ. ಇಲ್ಲಿ ಕಾಣ್ತಿರೋ CAR-Results.nic.in ಮತ್ತೆ KCEB.Karnataka.gov.in ಇವೆರಡು ಅಧಿಕೃತ ವೆಬ್ಸೈಟ್ಗಳು. ಇಲ್ಲಿ ನೋಡಿ, ಕಳೆದ ಕೆಲವು ವರ್ಷಗಳಿಂದ ಬೋರ್ಡ್ ಏಪ್ರಿಲ್ ಮೊದಲ ಅಥವಾ 2ನೇ ವಾರದಲ್ಲೇ ಫಲಿತಾಂಶಗಳನ್ನು ಅನೌನ್ಸ್ ಮಾಡ್ತಾ ಬಂದಿದೆ. ಅದಕ್ಕೆ ಈ ವರ್ಷ ಕೂಡ ಏಪ್ರಿಲ್ 7 ಅಥವಾ 8ಕ್ಕೆ ರಿಸಲ್ಟ್ಸ್ ಬರುವ ನಿರೀಕ್ಷೆ ತುಂಬಾನೇ ಜಾಸ್ತಿ ಇದೆ. ಫಲಿತಾಂಶಗಳು ಅನೌನ್ಸ್ ಆದ್ಮೇಲೆ ತಮ್ಮ ಅಂಕಪಟ್ಟಿಯನ್ನ ಅಂದ್ರೆ ಸ್ಕೋರ್ ಕಾರ್ಡನ್ನು ಸುಲಭವಾಗಿ ಪಡೆಯೋದು ಹೇಗೆ? ಬನ್ನಿ ಅದರ ಹಂತ ಹಂತದ ಮಾಹಿತಿಯನ್ನ ನೋಡೋಣ. ಆನ್ಲೈನ್ನಲ್ಲಿ ರಿಸಲ್ಟ್ಸ್ ಚೆಕ್ ಮಾಡೋದು ತುಂಬಾನೇ ಸರಳ. ಆದ್ರೆ ರಿಸಲ್ಟ್ ಬಂದ ದಿನ ಲಕ್ಷಾಂತರ ಜನ ಒಂದೇ ಸಲ ವೆಬ್ಸೈಟಿಗೆ ಲಾಗಿನ್ ಆಗೋದ್ರಿಂದ ಒಂದು ಸಾಮಾನ್ಯ ಸಮಸ್ಯೆ ಎದುರಾಗ್ಬೋದು. ಒಂದೇ ಸಲ ಜಾಸ್ತಿ ಜನ ಲಾಗಿನ್ ಆಗೋದ್ರಿಂದ ವೆಬ್ಸೈಟ್ ಸ್ಲೋ ಆಗ್ಬೋದು ಅಥವಾ ಕ್ರ್ಯಾಶ್ ಕೂಡ ಆಗ್ಬೋದು. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಫಲಿತಾಂಶ ತಿಳಿಯೋಕೆ ಬೇರೆ ದಾರಿಗಳು ಇವೆ. ಇದರಲ್ಲಿ ಮೊದಲನೇದು SMS. ಇದು ತುಂಬಾನೇ ಫಾಸ್ಟ್ ಮತ್ತು ಸಿಂಪಲ್. ಇನ್ನೊಂದು ಆಯ್ಕೆ ಅಂದ್ರೆ ಡಿಜಿಲಾಕರ್. ಇದರಲ್ಲಿ ಸಿಗೋದು ಕೇವಲ ರಿಸಲ್ಟ್ ಅಷ್ಟೇ ಅಲ್ಲ, ನಿಮ್ಮ ಅಂಕಪಟ್ಟಿಯ ಒಂದು ಅಧಿಕೃತ ಡಿಜಿಟಲ್ ಕಾಪಿ. ಇದು ಮುಂದೆ ಕೂಡ ಉಪಯೋಗಕ್ಕೆ ಬರುತ್ತೆ. ಓಕೆ, ರಿಸಲ್ಟ್ ಸಿಕ್ತು. ಈಗ ಬಂದಿರುವ ಅಂಕಪಟ್ಟಿಯಲ್ಲಿ ಮುಖ್ಯವಾಗಿ ಏನನ್ನು ಗಮನಿಸಬೇಕು ಮತ್ತು ಪಾಸ್ ಆಗೋಕೆ ಬೇಕಾದ ಮಾನದಂಡಗಳೇನು? ಬನ್ನಿ ಅದನ್ನು ನೋಡೋಣ. ಅಂಕಪಟ್ಟಿಯನ್ನ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹೆಸರು, ರಿಜಿಸ್ಟರ್ ನಂಬರ್, ಅಂಕಗಳು ಹೀಗೆ ಎಲ್ಲಾ ವಿವರಗಳು ಸರಿಯಾಗಿವೆಯಾ ಅಂತ ಒಮ್ಮೆ ಖಚಿತಪಡಿಸಿಕೊಳ್ಳೋದು ತುಂಬಾನೇ ಮುಖ್ಯ. ಪಾಸ್ ಆಗೋಕೆ ಕಂಡೀಷನ್ಸ್ ತುಂಬಾನೇ ಸರಳ. ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಕನಿಷ್ಠ 30% ಮತ್ತು ಓವರಾಲ್ ಆಗಿ 33% ಅಂಕಗಳು ಬರಬೇಕು. ಇದು ಉನ್ನತ ಶಿಕ್ಷಣಕ್ಕೆ ಅರ್ಹತೆ ಪಡೆಯೋಕೆ ಇರುವ ಮಿನಿಮಮ್ ರಿಕ್ವೈರ್ಮೆಂಟ್. ಫಲಿತಾಂಶದ ಜೊತೆಗೆ ಎಲ್ಲರೂ ಕುತೂಹಲದಿಂದ ಕಾಯುವ ಇನ್ನೊಂದು ವಿಷಯ ಅಂದ್ರೆ ಅದು ಟಾಪರ್ಗಳ ಲಿಸ್ಟ್. ಕರ್ನಾಟಕದ ಶಿಕ್ಷಣ ಸಚಿವರು ಪ್ರತಿ ವಿಭಾಗದ ಟಾಪರ್ಗಳ ಹೆಸರನ್ನ ಪ್ರಕಟಿಸಲಿದ್ದಾರೆ. ಸದ್ಯಕ್ಕೆ ಈ ಲಿಸ್ಟ್ ಖಾಲಿ ಇದೆ. ಪ್ರೆಸ್ ಮೀಟ್ನಲ್ಲಿ ಟಾಪರ್ಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ ತಕ್ಷಣ ನಾವು ಆ ಮಾಹಿತಿಯನ್ನ ಇಲ್ಲಿ ಅಪ್ಡೇಟ್ ಮಾಡ್ತೀವಿ. ಸರಿ, ರಿಸಲ್ಟ್ಸ್ ನೋಡಾಯ್ತು. ಈಗ ಮುಂದಿನ ಹೆಜ್ಜೆ ಏನು? ಮಾರ್ಕ್ಸ್ ಕಡಿಮೆ ಬಂದ್ರೆ ಅಥವಾ ಫೇಲ್ ಆದ್ರೆ ಏನ್ ಮಾಡೋದು? ಬನ್ನಿ ಆ ಆಯ್ಕೆಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಈ ವರ್ಷದಿಂದ ಒಂದು ದೊಡ್ಡ ಮತ್ತು ಮಹತ್ವದ ಬದಲಾವಣೆ ಆಗಿದೆ. ಅದೇ 3 ವಾರ್ಷಿಕ ಪರೀಕ್ಷೆಗಳು. ಅಂದ್ರೆ ಹಳೆಯ ಸಪ್ಲಿಮೆಂಟರಿ ಪರೀಕ್ಷೆಯ ಕಾನ್ಸೆಪ್ಟ್ ಈಗ ಬದಲಾವಣೆ ಆಗಿದೆ. ಈ ಹೊಸ ಸಿಸ್ಟಮ್ ಪ್ರಕಾರ ವಿದ್ಯಾರ್ಥಿಗಳಿಗೆ 3 ಅವಕಾಶಗಳು ಸಿಗುತ್ತೆ. ಅಂಕಗಳನ್ನು ಸುಧಾರಿಸ್ಕೊಳ್ಳೋಕೆ ಪರೀಕ್ಷೆ 2 ಮತ್ತು 3 ಬರೀಬಹುದು. ಕೊನೆಗೆ ಈ 3ರಲ್ಲಿ ಯಾವ ಪರೀಕ್ಷೆಯಲ್ಲಿ ಬೆಸ್ಟ್ ಸ್ಕೋರ್ ಬಂದಿರುತ್ತೋ ಅದನ್ನೇ ಫೈನಲ್ ಅಂತ ಪರಿಗಣಿಸಲಾಗುತ್ತೆ. ಅಂಕಗಳಿಂದ ಸಮಾಧಾನ ಆಗಿಲ್ಲ ಅಂದ್ರೆ ಮರುಮೌಲ್ಯಮಾಪನೆ ಅಥವಾ ರೀಟೋಟ್ಲಿಂಗ್ಗೆ ಅರ್ಜಿ ಹಾಕಬಹುದು. ಹಾಗೆಯೇ ಎಕ್ಸಾಮ್ 2 ಮತ್ತು 3 ಬರೆಯೋಕೆ ಇಚ್ಛಿಸುವವರಿಗೆ ಇಲ್ಲಿದೆ ಪ್ರಮುಖ ದಿನಾಂಕಗಳು. ಹಾಗಾದ್ರೆ ಈ ಎಕ್ಸಾಮ್ 2 ಮತ್ತು 3 ಯಾರಿಗೆಲ್ಲ ಉಪಯೋಗ ಆಗುತ್ತೆ? ಪಾಸ್ ಆಗದೇ ಇರೋರಿಗೆ, ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರಿಗೆ, ಅಷ್ಟೇ ಅಲ್ಲ ಏನಾದ್ರೂ ಕಾರಣಕ್ಕೆ ಮೊದಲನೇ ಎಕ್ಸಾಮ್ ಬರೆಯೋಕಾಗದಿದ್ದವರಿಗೂ ಇದೊಂದು ಸುವರ್ಣ ಅವಕಾಶ. ಈ 3 ವಾರ್ಷಿಕ ಪರೀಕ್ಷೆಗಳ ಹೊಸ ವ್ಯವಸ್ಥೆ ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಇದು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಪ್ರದರ್ಶನ ಮತ್ತು ಅವರ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅನ್ನೋದು ನಿಜಕ್ಕೂ ಕುತೂಹಲಕಾರಿ ಪ್ರಶ್ನೆ. ದ್ವಿತೀಯ ಪಿಯುಸಿ ಫಲಿತಾಂಶಗಳ ಬಗ್ಗೆ ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಇದೇ ರೀತಿ ಇನ್ನಷ್ಟು ವಿಷಯಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.